6 ವರ್ಷ ಜೊತೆಗಿದ್ದವಳು ಅಪ್ಪ ತೀರಿಕೊಂಡ ದಿನವೇ ಬಿಟ್ಟು ಹೋದ್ಲು. ಅಪ್ಪ ತೋರಿಸಿದ ಹುಡುಗ ಲೈನ್ ನಲ್ಲಿದ್ದಾನೆ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂದ್ಬಿಟ್ಲು. ಅಪ್ಪನ ಅಂತ್ಯ ಸಂಸ್ಕಾರ ಮುಗಿಸಿ ಮನೆಗೆ ಬಂದೆ, ಲವ್ ಬ್ರೇಕಪ್ ಬಂದ್ಲು. ಈ ಕಡೆ ಅಪ್ಪನ ಅಂತ್ಯ ಸಂಸ್ಕಾರ, ಆ ಕಡೆ ಲವ್ ಬ್ರೇಕಪ್. ಬಿಗ್ ಬಾಸ್ ಮೂಲಕ ಎಲ್ರಿಗೂ ಪರಿಚಯ ಆದ ಹ್ಯಾಂಡ್ಸಮ್ ಹಂಕ್ ತ್ರಿವಿಕ್ರಮ್ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಭದ್ರೇಗೌಡ ಎನ್ನುವಂತಹ ಪಾತ್ರದ ಮೂಲಕ ಪ್ರತಿಯೊಬ್ಬರ ಮನಸ್ಸು ಗೆಲ್ತಾ ಇರುವ ಇವರು ಇದೀಗ ತಮ್ಮ ಲವ್ ಸ್ಟೋರಿ ಮತ್ತು ಲವ್ ಬ್ರೇಕಪ್ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ಹಾಗಾದ್ರೆ ತ್ರಿವಿಕ್ರಮ್ ಲವ್ ಬ್ರೇಕಪ್ ಹೇಗಾಯ್ತು ಅಂತ ನೋಡುವುದಾದ್ರೆ, ತಮ್ಮ ಲೈಫ್ ಸ್ಟೋರಿಯನ್ನ ತ್ರಿವಿಕ್ರಮ್ ಯಾವುದೇ ಮುಚ್ಚುಮರಿ ಇಲ್ಲದೆ ಮಾತನಾಡಿದ್ದಾರೆ. ನಾನು ಆಗಷ್ಟೇ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟಿದ್ದೆ. ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಆಗಿ ಇದ್ವಿ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ನಮ್ಮದೇ ಆದ ಫ್ರೆಂಡ್ಸ್ ಗ್ಯಾಂಗ್ ನಲ್ಲಿ ಅವರೂ ಸಹ ಇದ್ರು. ಆಗ ನಾವಿಬ್ರು ಕಾಮನ್ ಫ್ರೆಂಡ್ಸ್ ಅಷ್ಟೇ. ನಮ್ಮ ಗ್ಯಾಂಗ್ ನಲ್ಲಿ ಎಲ್ಲರೂ ಸಹ ರೇಗಿಸ್ತಾ ಇದ್ರು. ಫಿಮೇಲ್ ವರ್ಷನ್ ಆಫ್ ತ್ರಿವಿಕ್ರಮ್ ಅನ್ನೋ ರೀತಿ ಇದ್ರು. ಅಕಸ್ಮಾತ್ ತ್ರಿವಿಕ್ರಮ್ ಏನಾದ್ರೂ ಹುಡುಗಿ ಆಗಿದ್ರೆ ಅವರ ಆಟಿಟ್ಯೂಡ್ ತರಾನೇ ಇರ್ತಾ ಇದ್ದ ಅಂತ. ಅದು ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ, ಆ ಕಡೆಯಿಂದ ನಂಗೆ ಸೀರಿಯಸ್ ಆಗಿ ಕೇಳಿದ್ರು, ಹಿಂಗೆ ನಿಮಗೂ ಓಕೆ ಅಂದ್ರೆ ನನಗೂ ಓಕೆ, ನನ್ಗೇನು ಪ್ರಾಬ್ಲಮ್ ಇಲ್ಲ, ನನ್ನ ಮನೆಯಲ್ಲಿ ಹೇಳ್ತೀನಿ, ಯಾವಾಗ ರೈಟ್ ಟೈಮ್ ಅನಿಸುತ್ತೋ ಆಗ ಇಬ್ರು ಮದುವೆ ಆಗೋಣ ಅಂತ ಅವರೇ ಅಂದ್ರು. ನಾನು ಸಹ ಸರಿ ಆಗೋಣ ಅಂದೆ. ಆದ್ರೆ ನನ್ಗೆ ಕರಿಯರ್ ಸೆಟ್ ಆಗೋಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಇಂಡಸ್ಟ್ರಿ ಹೇಗೆ ಏನು ಅನ್ನೋದು ನಿಮಗೂ ಗೊತ್ತೇ ಇದೆ. ಸೊ ಅವ್ರ ಹತ್ತಿರ ಟೈಮ್ ಕೇಳ್ದೆ. ಅಂದ್ರೆ ಈಗಷ್ಟೇ ಸ್ಟೆಪ್ಪಿಂಗ್ ಸ್ಟೋನ್ ಅನ್ನೋದು, ಈಗ ತಾನೇ ಸಿನಿಮಾಗೆ ಟ್ರೈ ಮಾಡ್ತಾ ಇದ್ದೀನಿ. ಈಗಷ್ಟೇ ಒಂದು ಸಿನಿಮಾ ಮುಗಿಸ್ಕೊಂಡ್ ಬಂದಿದ್ದೀನಿ, ಇನ್ನೂ ಒಂದು ಸಿನಿಮಾ ಬಾಕಿ ಇದೆ, ಅದು ಆಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಈ ರೀತಿಯಾಗಿ ಅವರ ಹತ್ತಿರ ಮಾತನಾಡಿದ ವಿಷಯವನ್ನ ತ್ರಿವಿಕ್ರಮ್ ಶೇರ್ ಮಾಡ್ಕೊಂಡಿದ್ದಾರೆ. ಆಗ ಅವರು ಕೊಟ್ಟ ರಿಪ್ಲೈ ನೋಡಿ ತ್ರಿವಿಕ್ರಮ್ಗೆ ಕೂಡ ಪ್ರೀತಿ ಗಾಢವಾಗಿ ಬೆಳೆಯುತ್ತೆ. ಅವರು ತ್ರಿವಿಕ್ರಮ್ ಜೊತೆ ಮಾತನಾಡ್ತಾ, ನಿಮ್ಮ ಸಿನಿಮಾ ಕೆರಿಯರ್ ಏನಾಗುತ್ತೋ ಇಲ್ವೋ ಬೇರೆ ಪ್ರಶ್ನೆ, ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ, ನೀನು ಏನೋ ಒಂದು ಕೆಲಸ ಮಾಡ್ತಾ ಇದೀಯಾ ಅಂತ ನನಗೆ ಇಷ್ಟ ಆಗಿಲ್ಲ, ನೀನು ನಿನ್ನ ಜೀವನದಲ್ಲಿ ತುಂಬಾ ಡಿಸಿಪ್ಲಿನ್ ಆಗಿದ್ಯಾ, ನಿನ್ನ ಲೈಫ್ ನಲ್ಲಿ ನಿನ್ಗೆ ಏನ್ ಬೇಕು ಅನ್ನೋದು ತುಂಬಾ ಕ್ಲಾರಿಟಿ ಇದೆ, ಆದ್ರಿಂದ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ, ಅದು ನೀನಾಗ್ತೀಯೋ ಬಿಡ್ತೀಯೋ ಆದ್ರೆ ಮಾಡ್ಬೇಕು, ಇನ್ನೋ ಪ್ರಯತ್ನವನ್ನ ಕೂಡ ಮಾಡ್ಬೇಕು, ಆದ್ದರಿಂದ ಇವತ್ತು ಇಲ್ಲಿ ನಿಂತಿದೀಯಾ, ಆ ವಿಷಯದಲ್ಲಿ ನೀನು ಗ್ರೇಟ್ ಅಂತ ಅವರು ಹೇಳ್ತಾರೆ. ಈ ರೀತಿಯಾಗಿ ನಮ್ಮ ಪ್ರೀತಿ ಜರ್ನಿ ಶುರುವಾಗುತ್ತೆ ಅಂತ ಹೇಳಿರೋ ತ್ರಿವಿಕ್ರಮ್ ಬ್ರೇಕಪ್ ಬಗ್ಗೆ ಕೂಡ ಹಂಚಿಕೊಂಡಿದ್ದಾರೆ. ಬ್ರೇಕಪ್ ಆಗೋವರೆಗೂ ಸಹ ನಾವು ಫ್ರೆಂಡ್ಸ್ ತರಾನೇ ಆರಾಮಾಗಿದ್ವಿ. ಆದ್ರೆ ಅದೇನೋ ಹೆಣ್ಮಕ್ಳಿಗೆ ಸೆನ್ಸ್ ಹೊಡೆಯುತ್ತೆ ಅನ್ಸುತ್ತೆ. ಇಲ್ಲಿಂದ ಇನ್ಮುಂದಕ್ಕೆ ಆಗಲ್ಲ ಅಂತ ಲಾಕ್ ಡೌನ್ ಆಯ್ತು, ಏನು ಮಾಡೋಕ್ ಆಗ್ತಾ ಇಲ್ಲ. 4 ಸಿನಿಮಾಗಳು ಸೈನ್ ಆಗಿದೆ, ಆದ್ರೆ ಟೇಕ್ ಆಫ್ ಆಗ್ತಾ ಇಲ್ಲ. ನಾನ್ ಏನು ಮಾಡೋಕ್ ಆಗ್ತಾ ಇಲ್ಲ. ಆದ್ರೂ ಸಹ ನನಗೆ ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆ ಏನಿರ್ಲಿಲ್ಲ. ಮನೆಯಲ್ಲಿ ಅಪ್ಪ ಇದ್ರು, ಜೀವನ ನಾರ್ಮಲ್ ಆಗಿ ನಡೀತಾ ಇತ್ತು. ಅದು ಒಂದು ದಿನ ಯಾವಾಗ ಅಪ್ಪ ಹೋದ್ರು ಆಗ ಅವರು ಮನೆಗ್ ಬಂದಿದ್ರು, ಅತ್ತು ಕರೆದು ವಾಪಸ್ ಹೋದ್ರು. ಆದ್ರೆ ಅಪ್ಪನ ಅಂತ್ಯ ಸಂಸ್ಕಾರ ಮುಗಿಸಿದ ಸಂಜೆ ನನಗೆ ಒಂದ್ ಫೋನ್ ಬಂತು. ಆಗ ಅವ್ರು ಹೇಳಿದ್ದು, ಕಾಲ್ ನಲ್ಲಿ ಒಬ್ರು ಇದ್ದಾರೆ, ಅವ್ರಿಗೆ ಹೇಳು ನಿನ್ನ ಮಧ್ಯೆ ಏನು ಇಲ್ಲ ಅಂತ, ನೀನು ನನ್ನ ಬಾಯ್ ಫ್ರೆಂಡ್ ಅಂತ ಅವ್ರಿಗೆ ಹೇಳಿದ್ದೀನಿ ಅಂದ್ಲು. ಆದ್ರೆ ನನಗೇನು ಅರ್ಥ ಆಗ್ಲಿಲ್ಲ. ಅದೇ ರೀತಿ ಮಾತಾಡ್ತಾ ಲೈನ್ ನಲ್ಲಿ ಇರ್ಬೇಕಿದ್ರೇನೆ ಮೆಸೇಜ್ ಕೂಡ ಮಾಡ್ತಾರೆ. ಅಪ್ಪ ತೋರಿಸಿದ ಹುಡುಗ ಲೈನ್ ನಲ್ಲಿದ್ದಾನೆ, ನೀನು ನಾನು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳು ಸಾಕು ಅಂತ. ಅಷ್ಟೇ, ಮುಗೀತು. 6 ವರ್ಷ ಜೊತೆಗಿದ್ದವರು, ನನ್ನ ವಿಷಯ ಎಲ್ಲಾ ಗೊತ್ತಿರೋರು, ಅಂತ್ಯ ಸಂಸ್ಕಾರ ಮುಗಿಸಿ ಬಂದವನಿಗೆ ಸಂಜೆ ಫೋನ್ ಮಾಡಿ ಹೀಗ್ ಹೇಳಿದ್ರೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತು. ಅದಾದ್ಮೇಲೆ ತುಂಬಾ ಸಲ ಫೋನ್ ಮಾಡಿದ್ರು. ಆದ್ರೆ ನಾವಿಬ್ರು ಜಸ್ಟ್ ಫ್ರೆಂಡ್ ಅಲ್ವಾ, ಅವ್ರ ಹತ್ರ ನಾನ್ ಏನ್ ಮಾತನಾಡೋಕಾಗತ್ತೆ, ಅದು ನನ್ನ ಜೀವನದ ಬ್ಲ್ಯಾಕ್ ಡೇ. ಈ ರೀತಿಯಾಗಿ ವಿಕ್ರಮ್ ತಮ್ಮ ಲವ್ ಬ್ರೇಕಪ್ ಸ್ಟೋರಿ ಬಗ್ಗೆ ಮನ ಬಿಚ್ಚಿ ಮಾತನಾಡಿದ್ದಾರೆ.